ಇಲ್ಲಿ ಯಾವ ಪಕ್ಷದ ಬಗ್ಗೆನೂ ಮಾತಿಲ್ಲ. ಇಲ್ಲಿ ನಡೀತಿರೋದು ಬರೀ ಸ್ಟೂಡೆಂಟ್ಸ್ ಬಗ್ಗೆ. ನೀಟ್ ಎಕ್ಸಾಮ್ ಯಾವ ಪಕ್ಷದವ್ರಾಗ ಬರ್ತಿದ್ದೀರಾ ಒಂಚೂರು ಹೇಳಿ. ಯಾರು ಬರ್ತಿದ್ದೀರಾ? ಆ ಸಿಸ್ಟಮ್, ಆ ಹಾಸ್ಟೆಲ್, ಆ ಊಟ, ಆ ವ್ಯವಸ್ಥೆ, ಆ ವಾಶ್ರೂಮ್ ಯಾರು ಅನುಭವಿಸಿದೀರಾ 2 ವರ್ಷ? ನಂಗೆ ಮಾತಾಡಿ. ಇಲ್ಲ, ಯಾರು ಮಾತಾಡಿಲ್ಲ ಇಲ್ಲಿ ಆ ವಿಚಾರ. ಬರೀ ರೀನೀಟ್ ಅಲ್ಲ, 2 ವರ್ಷದ ಶ್ರಮ ನಾವು ಪಟ್ಟಿರೋಂಥದ್ದು. ನಿಮೆನ್ಸ್ ಅಲ್ಲಿ ಹೋಗಿ ಈ 15 to 17 ಅಥವಾ 18 ಇಯರ್ಸ್ ಈ 3 ವರ್ಷದ ರಿಪೋರ್ಟ್ಸ್ ತೆಗ್ಸಿ ಎಷ್ಟು ಸ್ಟೂಡೆಂಟ್ಸ್ ಕ್ಯಾಫಿನ್ ಪಿಲ್ಸ್ ತಗೊಂತಿದ್ದಾರೆ, ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಫಾರ್ ದ ಬಾಡಿ. ಯಾಕೆ ನಿದ್ದೆ ಮಾಡಬಾರ್ದು ಅಂತ ಕ್ಯಾಫಿನ್ ಟ್ಯಾಬ್ಲೆಟ್ಸ್ ತಗೊಂಡು ADHD ಮಕ್ಳಿಗೆ ಹೇಳ್ಬೇಕಂದ್ರೆ ಕಾನ್ಸಂಟ್ರೇಷನ್ ಬರಲ್ಲ ಮೇಡಮ್. ಆ ಡಿಸಾರ್ಡರ್ ಇದ್ರೆ ಫೋಕಸ್ ಮಾಡಕ್ಕಾಗಲ್ಲ, ಮೆಮೊರಿ ಪವರ್ ಶಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಪ್ರೀ ಟ್ರಾಮಾ. ಅಂತವ್ರು ಕನ್ಸ್ ಕಟ್ಕೊಂಡಿರ್ತಾರ, ಅವ್ರ ಹೆಂಗ್ ಓದ್ಬೇಕು? ಹೆಂಗ್ ಬಾಯಿ ಪಾಠ ಹೊಡೆದ್ರು ಬರಲ್ಲ, ತಲೆ ಕೂರಲ್ಲ ಮೇಡಮ್, ಅವ್ರಿಗೆ ಕೂರಲ್ಲ. ಅಂತವ್ರ ಕನ್ಸ್ ಕಟ್ಕೊಂಡವ್ರಿಗೆ ಏನ್ ಕತೆ? ಒಂದ್ ಹೇಳ್ತಾ ಇದೀನಿ, ಮಾತಾಡಿ, ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿ. ಪಕ್ಷ ಆಮೇಲೆ ನಿಮ್ ಮುಂದಿನ ಪೀಳಿಗೆನೆ ನಾವು ಎಷ್ಟು ನಾವು ಮನೆಯಲ್ಲಿ ಕಷ್ಟ ಪಡ್ತೀವಿ. ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿ ಸೋಲ ಮಾಡಿ ಇದ್ ಮಾಡ್ತಾರೆ. ಅದು ಮೆಂಟಲ್ ಡಿಸಾರ್ಡರ್. ಇಟ್ಸ್ ನಾಟ್ ಎಟ್ ಆಲ್ ಈಸಿ, ನಾಟ್ ಎಟ್ ಆಲ್. ಅವ್ರು ನಾರ್ಮಲ್ ಮಕ್ಳಿಗಿಂತ 10 ಪಟ್ಟು ಕಷ್ಟ ಪಡ್ತಾರೆ. ಲೆಕ್ಚರರ್ಸ್ ಹತ್ರ ಏನೇನೋ ಉಗಿಸ್ಕೊಂತಾರೆ. ಎಷ್ಟೊಂದ್ ಮಕ್ಳು